ಈ ಪಕ್ಷ ಉಳಿಬೇಕು, ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನೋ ಒಂದು ಛಲ ಇಟ್ಕೊಂಡು ಹೊರಟಿದ್ದಾರೆ. ನಾನೇನು ಅವರಿಗೆ ಇಲ್ಲ ಇವತ್ತು ಪಕ್ಷದ ಸಂಘಟನೆಗೆ ನೀನು ಮುಂದುವಗಪ್ಪ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಅವರಲ್ಲೇ ಏನೋ ಒಂದು ಕಾರ್ಯಕರ್ತರ ದುಡಿಮೆ ಇದೆಲ್ಲವನ್ನೇ ಗಮನಿಸಿದ್ದಾರೆ. ಇಲ್ಲ ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗಿಂತ ಹೆಚ್ಚಾಗಿ ನನ್ನ ಪಕ್ಷ, ನನ್ನ ಪಕ್ಷದ ಕಾರ್ಯಕರ್ತರು ಮುಖ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೇನು ನಿಮ್ಮಗಳ ಹತ್ತಿರಕ್ಕೆ ಸನಿಹಕ್ಕೆ ಬರ್ತಾ ಇದ್ದಾರೆ. ಮೊದಲು ಅವರನ್ನು ನೀವು ನಿಮ್ಮ ಕ್ಷೇತ್ರದ ಸಭೆಗಳಿಗೆ ಕರೆದಾಗ ಸ್ವಲ್ಪ ಅವ್ರು ಬರಲಿಕ್ಕೆ ಹಿಂದೆ ಮುಂದೆ ನೋಡೋರು. ಈಗ ಅವರೇ ನಿಮ್ಮನ್ನು ಹುಡುಕಂಡೀಗ ಸಭೆ ಯಾವಾಗ ಮಾಡ್ತೀರಣ್ಣ, ನಿಮ್ಮ ಊರಿಗೆ ಬರಬೇಕು ಅಂತಿದ್ದೀನಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪ ತೊಟ್ಟಿ ಹೊರಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಒಂದು ಭಾಗ. ನಮ್ಮ ಪಕ್ಷ ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ದರೆ ಈ ನಾಡಿನ ಜನತೆಗೋಸ್ಕರವಾಗಿ. ದೇವೇಗೌಡರು ಈಗ ವಿಷಯ ಮಾತಾಡ್ತಾ ಇದ್ರು, ಜನತಾದಳ ಅಂದರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಹೇಳಿ. ಈಗ ಇಲ್ಲಿ ಯಾರೋ ನಮ್ಮ ವಿಜಯಪುರದವರು ಒಂದು ಲೆಟ್ರ್ ಕೊಟ್ಟರು ನನಗಿಲ್ಲಿ. ದ್ರಾಕ್ಷಿ ದಾಳಿಂಬೆ ಬೆಳೆ ಪರಿಸ್ಥಿತಿ ಏನಾಗಿದೆ, ಇವತ್ತೆಲ್ಲ ಬೆಳೆ ನಾಶ ಆಗಿ ಸಾಲಗಾರರಾಗಿದ್ದೇವೆ. ದಯವಿಟ್ಟು ನೀವು ಬಿಜಾಪುರಕ್ಕೆ ಬರಬೇಕು, ನಮ್ಮ ರೈತರ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥದ್ದನ್ನು ತಾವು ಖುದ್ದು ಹೊಲಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನು ಉಳಿಸಿ ಅಂತ ಹೇಳಿ ಒಂದು ಪತ್ರ ಕೊಟ್ರಿಲ್ಲಿ. ಯಾವ ಕಾರಣಕ್ಕೆ ಇಲ್ಲಿ ಬಂದು ನನ್ನ ಹತ್ರ ಪತ್ರ ಕೊಟ್ಟರು? ಬಹುಶಃ ಇವತ್ತು ನಮ್ಮ ಮನೆ ಹತ್ರ ಬೆಳಗ್ಗೆ ಭಾಳ ಜನ ಬಂದಿದ್ದೀರಿ. ನೆನ್ನೆನೋ ಒಂದು ಹೆಚ್ಚು ಕಡಿಮೆ ಒಂದು 700-800 ಜನವೂ ಇದ್ರಿ. ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ಹತ್ರ ಬರ್ತಕ್ಕಂಥವರು ಯಾವ ಶ್ರೀಮಂತರು ಬರಲ್ಲ. ಇವತ್ತು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿರ್ಬೋದು, ಸ್ಟೀಲ್ ಮಿನಿಸ್ಟ್ರಿ ಇರ್ಬೋದು, ಸೂಟು ಬುಟ್ನವರು ಹುಡುಕೊಂಡು ಇಲ್ಲಿ ಬರಲ್ಲ. ನನ್ನ ಜೆ ಪಿ ನಗರ ಮನೆಗೆ ಬರ್ತಕ್ಕಂಥದ್ದು ಎಲ್ಲ ಬಡವರು. ಬಹುಶಃ ನೀನು ಅಲ್ಲಿ ಬೆಳಗ್ಗೆ ಬಂದಿದ್ದೆ ಅಲ್ವಣ್ಣ, ನೀನು ರೆಡ್ ಟೀ ಶರ್ಟು, ಹುಷಾರಿಲ್ಲ ನಿನಗೆ, ನೀನೇ ತಾನೇ ಕಾಯಿಲೆ ಅಂತ ಬಂದಿದ್ದು. ನೀನು ಇಂಡಸ್ಟ್ರಿ ಮಂಡ್ಯದನು. ಹಾಂ, ಇದಕ್ಕೆ ನಿನ್ನ ಸ್ಟಾರ್ಟಪ್ಗೆ ನಿನ್ನ ಥರನೇ ಇನ್ನೊಬ್ಬ ಬೆಳಗ್ಗೆ ಬಂದಿದ್ದ, ನಿನ್ನ ಥರನೇ ಇದ್ದ. 16 ಲಕ್ಷ ರೂಪಾಯಿ ಆಸ್ಪತ್ರೆ ಬಿಲ್ ತಂದಿದ್ದಾನೆ. ನನ್ನ ಹತ್ರ ಬರೋರು ಈ ಥರ ಜನ. ಇದು ಕುಟುಂಬದ ಪಕ್ಷನ? ಇದು ಸಿದ್ದರಾಮಯ್ಯರ ಮನೆ ಹತ್ರ, ಡಿ ಕೆ ಶಿವಕುಮಾರ್ ಮನೆ ಹತ್ರ, ಇಲ್ಲ ಮತ್ತಿನ್ಯಾವುದಾದ್ರು ನಾಯಕರ ಮನೆ ಹತ್ರ ಆ ವರ್ಗದ ಜನ ಹೋಗಕ್ಕೆ ಸಾಧ್ಯವಾ? ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ಅವರಲ್ಲಿ ಆ ಒಂದು ಹೃದಯ ವೈಶಾಲ್ಯತೆ ಇದೆಯಾ? ಇದು ದೇವೇಗೌಡರಿಗೆ ಹೇಳ್ತಾ ಇದ್ರಲ್ಲ, ಈ ಪಕ್ಷ ಕುಟುಂಬ ಅಂದರೆ ಈ ರಾಜ್ಯದ 6.5-7 ಕೋಟಿ ಜನತೆ ಏನಿದ್ದೀರಿ, 7 ಕೋಟಿ ಜನತೆಯ ಕುಟುಂಬದ ಪಕ್ಷ ಇದು. ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ. ಗೆದ್ದಾಗ ಹಿಗ್ಗಿಲ್ಲ, ಸೋತಾಗ ಕುಗ್ಗಿಲ್ಲ. ಇವತ್ತಿಲ್ಲಿ ಕೋಲಾರದಿಂದ ಏನಾದರೂ ನಮ್ಮ ರೈತರೇನಾದರೂ ಬಂದಿದ್ದೀರಾ ಗೊತ್ತಿಲ್ಲ. ಶ್ರೀನಿವಾಸಪುರದಲ್ಲಿದ್ದೀರಾ, ಇಲ್ಲಿ ಮಾಲೂರಿನಲ್ಲಿದ್ದೀರಿ. ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ? ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ? ರಸ್ತೆಯಲ್ಲಿ ಚೆಲ್ತಾವ್ರೆ. ನಾನು 2018 ಇವರೇ ಬೆಂಬಲ ಕೊಟ್ಟಿದ್ದರಲ್ಲ, ಈ ಮಹಾನುಭಾವರುಗಳೇ.
5 ವರ್ಷ ಸರ್ಕಾರ ನಡೆಸೋಕೆ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಕುರಿ ಕಟ್ ಮಾಡ್ದಂಗೆ ಕಟ್ ಮಾಡೋಕೆ ಇಟ್ಕೊಂಡಿದ್ರಲ್ಲ, ನನ್ನ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ. ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಮನೆಗೆ ಕಳಿಸೋವರೆಗೆ ನಿಮ್ಮ ಜೊತೆ ದುಡಿಮೆ ಮಾಡಿದ್ದಕ್ಕೆ ಇನ್ನೂ ಭಗವಂತ ನನಗೆ ಆಯುಷ್ ಕೊಟ್ಟಿದ್ದಾನೆ. ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ. ಯಾಕೆಂದರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ಟು, ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿರಲಿಲ್ಲ. ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ. ಅವತ್ತು ವೇದಿಕೆ ಮುಖಾಂತರ, ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಕ್ಷಣ ಘೋಷಣೆ ಮಾಡಿದೆ, ನನ್ನ ರೈತರು ನೀವು ಬೆಳೆದಂಥ ಬೆಳೆ ಬೀದಿಲಿ ಹಾಕಬೇಡಿ, ನಿಮಗೆ ಎಲ್ಲ ರೀತಿಯ ಬೆಂಬಲ ಬೆಲೆಯನ್ನು ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು 5 ಕೋಟಿ ಹಣ ಬಿಡುಗಡೆ ಮಾಡಿದೆ. ರೈತರು ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ. ಈಗೇನು ಮಾಡವ್ರೆ ನಮ್ಮ ಮುಖ್ಯಮಂತ್ರಿಗಳು? ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ. 12,000 ಇದ್ದಂಥ ಮಾವಿನ ಬೆಲೆ 4,000 ರೂಪಾಯಿ 3,000 ರೂಪಾಯಿಗೆ ಇಳಿದೋಗಿದೆ. MSP ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು. ಜನತಾದಳಕ್ಕೂ ಈ ಪಕ್ಷಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ. ಎಷ್ಟು ಬಾರಿ ನಾನು 2006 ಮುಖ್ಯಮಂತ್ರಿ ಒಂದು ದೆಹಲಿಗೆ ಸಭೆಗೆ ಹೋಗಿದ್ದೀನಿ. ಅವತ್ತು ಈ ಥರ ಎಂಟರ್ ಟಿ ವಿ ಇರಲಿಲ್ಲ, ಇದ್ದಿದ್ದ ಉದಯ ಮತ್ತು ಈ ಟಿ ವಿ. ರಾತ್ರಿ 8 ಗಂಟೆಗೆ ನಾನು ಕರ್ನಾಟಕ ಭವನಿಗೆ ಬಂದು ಟಿ ವಿ ಆನ್ ಮಾಡಿದ್ರೆ ಟೊಮೊಟೊ ಬೆಳೆ ಬೆಳೆದು ರೈತರು ಬೀದಿಲಿ ಚೆಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಟಿ ವಿಲಿ ನೋಡಿದೆ. ಆ ಕ್ಷಣವೇ ಫೋನ್ ಮಾಡಿ, ಇವತ್ತು ನಮ್ಮ ಮುಳುಬಾಗಲ್ ಸೀನಣ್ಣ ನಮ್ಮ ಜೊತೇಲಿ ಇಲ್ಲ, ಅವ್ರ ಹಾರ್ಟಿಕಲ್ಚರ್ ಮಿನಿಸ್ಟ್ರು. ತಕ್ಷಣ ಅವ್ರಿಗೆ ಹೇಳಿದೆ, ಬೆಳಗ್ಗೆ ನೀವು ರೈತರಿಗೆ ಹೋಗಿ ಹೇಳಬೇಕು, ಅಧಿಕಾರಿಗಳಿಗೆ ಹೇಳಿದ್ದೇನೆ 5 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ, ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಟೊಮೊಟೊ ಖರೀದಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟೆ ಆ ಕಾಲದಲ್ಲಿ 2006. ಇದು ಕುಟುಂಬದ ಪಕ್ಷ, ಸ್ವಾರ್ಥಿಗಳ ಪಕ್ಷ ಇದು.